ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಉರಗ ರಕ್ಷಕ ಸುಧೀಂದ್ರ ಐತಾಳರು ನಾಗರ ಪಂಚಮಿಯ ದಿನವಾದ ಇಂದು ಜೀವಂತ ನಾಗನಿಗೆ ಪೂಜೆ ಸಲ್ಲಿಸಿದ್ದಾರೆ. ವರ್ಷಂಪ್ರತಿ ಐತಾಳರು ಜೀವಂತ ನಾಗನಿಗೆ ಪೂಜೆ ಸಲ್ಲಿಸಿ ಸುದ್ದಿಯಲ್ಲಿರ್ತಾರೆ. ಹಾಗಂತ ಇದು ಇವತ್ತು ನಿನ್ನೆಯಿಂದ ನಡೆದುಕೊಂಡು ಬಂದ ಪದ್ಧತಿಯಲ್ಲ. ಐತಾಳರು ಕಳೆದ 50 ವರ್ಷಗಳಿಂದಲೂ ಉರಗ ರಕ್ಷಣೆಯ ಕಾರ್ಯ ಮಾಡುತ್ತಿದ್ದಾರೆ. ಹಾಗೆ ನೋಡಿದ್ರೆ ಪ್ರತಿನಿತ್ಯ ಅವರು ಜೀವಂತ ಹಾವುಗಳಿಗೆ ಪೂಜೆ ಮಾಡ್ತಾ ಬಂದಿದ್ದಾರೆ. ಗಾಯಗೊಂಡ ಹಾವು, ಆಶ್ರಯ ಇಲ್ಲದ ಹಾವು, ಬೇರ್ಪಟ್ಟ ಹಾವಿನ ಮರಿಗಳು, ಅಪಘಾತದಲ್ಲಿ ಗಾಯಗೊಂಡ ಹಾವು, ಹೀಗೆ ಎಲ್ಲೇ ಹಾವುಗಳು ಕಂಡ್ರು ಅವುಗಳು ತಮ್ಮ ಮನೆಗೆ ತಂದು ಅದರ ಆರೈಕೆ ಮಾಡ್ತಾರೆ. ಕಳೆದ 40 ವರ್ಷಗಳಿಂದ ಇವರು ಅದೇ ಕಾಯಕ ಮಾಡ್ತಿದ್ದಾರೆ. ಹಾಗಾಗಿ ಅವರ ಮನೆಯಲ್ಲಿ ಹಾವಿಗೆ ನಿತ್ಯವೂ ಪೂಜೆ ನಡೀತಾ ಇರುತ್ತೆ. ಇವತ್ತು ನಾಗರ ಪಂಚಮಿಯ ಪ್ರಯುಕ್ತ ವಿಶೇಷ ರೀತಿಯಲ್ಲಿ ನಾಗಾರಾಧನೆ ಮಾಡಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಐತಾಳರು. 40 ವರ್ಷದಿಂದ ನಾನು ಸಾಲಿಗ್ರಾಮ ಪರಿಸರದಲ್ಲಿ ಹಾವುಗಳು ಎಲ್ಲೇ ಪೆಟ್ಟಾಗ್ಲಿ ನಮಗೆ ತಂದು ಕೊಡ್ತಾರೆ ಜನ. ಅದನ್ನು ರಕ್ಷಣೆ ಮಾಡಿ ಕಾಡಿ ಬಿಡುವಂತ ಕಾರ್ಯ ಮಾಡ್ತಾ ಇದ್ದೆ. ಪ್ರತಿದಿನವೂ ನಾಗನಿಗೆ ಪೂಜೆ ಮಾಡ್ತೀವಿ. ಒಂದಲ್ಲ ಒಂದು ನಾಗ ಇದ್ದೇ ಇರುತ್ತೆ ನಮ್ಮ ಹತ್ರ. ಕಲ್ಲಿಗೆ ಪೂಜೆ ಮಾಡೋದ್ರಿಂದ ನಿಜ ನಾಗನಿಗೆ ಪೂಜೆ ಮಾಡಿದರೆ ಒಳ್ಳೇದು. ಅದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೆ. ಹಾಗೆ ಅಂದ್ಕೊಂಡು ಹುತ್ತಕ್ಕೆ ಹೋಗಿ ಎಲ್ಲ ತೊಂದರೆ ಕೊಡ್ತಾ ಇರಬೇಡಿ. ನಿಜ ನಾಗನಿಗೆ ಪೂಜೆ ಅಂದರೆ ಪೆಟ್ಟಾದ ಹಾವುಗಳಿಗೆ ನಾನು ದಿನ ಪೂಜೆ ಮಾಡ್ತಾ ಇದ್ದೆ. ಇವತ್ತು ವಿಶೇಷವಾದ ಪೂಜೆ ಮಾಡಿದ್ದೆ ನಾಗರ ಪಂಚಮಿ.